ಹಾ ಹಾ ಎಲ್ಲಿದ್ದೀರಪ್ಪಿ? ಇಲ್ಲ ಆಫೀಸ್ ಆಗಿದ್ದೀವಿ ಹೇಳ್ರಿ. ಹಾ 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 ಅದು ಸ್ವಲ್ಪ ನಮಗೆ ಒಂದು ಯಾವ್ದೋ ಒಂದು ಆಶ್ರಮ ಮಠಗಳು ಯಾವ ಇರ್ಲಿಲ್ಲ. ಹಂಗಾಗ್ಬಿಟ್ಟು ನಮಗೆ ಎಲ್ಲನ ಒಂದು ನಿಮಗ್ ಗೊತ್ತಿರೋ ಹಂಗೆ ಯಾವ್ದೋ ಒಂದು ಜಾಗ ಅಂತ ಏನಾನ ಒಂದು ಆಶ್ರಯ ಮಾಡ್ಕೊಟ್ರೆ ಅನುಕೂಲ ಆಗ್ತೈತೆ. ಯಾಕಂದ್ರೆ ನೀವ್ ಹೇಳಿದ್ರಲ್ಲ ಅದು ಯಾವ್ದೋ ಒಂದು ಹೆಲ್ಪ್ ಬೇಕಂತಂದ್ರೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಆಶ್ರಯ ಏನ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀರಿ. ಯಾಕಂದ್ರೆ ಯಾವ್ದೋ ಒಂದು ನಿಮ್ಮ ಒಂದು ಹೆಸರು ಇರತ್ತೆ ಮತ್ತೆ ಸಮಾಜಕ್ಕೊಂದು ಕೊಡುಗೆನೂ ಆಗತ್ತೆ. ಅಂತವ್ ಯಾವನ ಸ್ವಲ್ಪ ಜಾಗ ಯಾವ್ದು ಗವರ್ಮೆಂಟ್ ಇರ್ಬೋದು ಮತ್ತೆ ಸ್ವಂತ ಯಾವ್ದನ ಯಾರನ್ನ ಭೂದಾನಿಗಳಿರ್ಬೋದು ಮತ್ತೆ ಚಿಕ್ಕ ಮಕ್ಳಿಗೆ ಯಾವ್ದನ ಒಂದ್ ಸ್ಕೂಲ್ ಮಾಡೋದು ಗೋಶಾಲೆ ಏನೋ ಒಂದ್ ಸೇವೆ ಮಾಡೋಣ ಅಂತ ನಾವ್. ಯಾಕಂದ್ರೆ ಒಂದ್ ಕಡೆ ನೆಲೆ ಇಲ್ಲ ಆಗ್ತದೆ. ಹಂಗಾಗ್ಬಿಟ್ಟು ಆ ರೀತಿ ಹೆಲ್ಪ್ ಕೇಳೋಣ ಅಂತ ನಮ್ ಜೊತೆಗ್ ಬಂದಿದ್ರಲ್ಲ ಅವರು. ಅವ್ರೇನಂತಂದ್ರೆ ಅಪ್ಪರ ಹತ್ರ ಸ್ವಲ್ಪ ಏನೋ ದುಡ್ಡಿನ ಸಹಾಯ ಕೇಳ್ರಿ ಅಂತ. ದುಡ್ಡು ಅನ್ನೋದು ಇರೋದಿಲ್ಲ, ಆ ರೀತಿ ಕೇಳೋದು ಬೇಡಪ್ಪಾಜಿ, ನಾವು ಸ್ವಲ್ಪ ಏನೋ ಒಂದು ಆಶ್ರಯ ಮಾಡ್ಕೊಡ್ಲಿ ನಮಗೆಲ್ಲನ ಆ ರೀತಿ. ಯಾಕಂದ್ರೆ ನಿಮ್ ಏನ್ ಮಾಡ್ಕೊಡಕ್ ಆಗತ್ತೆ ಆ ರೀತಿ ನೋಡಪ್ಪಾಜಿ ನನ್ಗೆ ಹೆಲ್ಪ್. ಆ ರೀತಿ ಏನಾನ ಇದ್ರೆ. ಎಲ್ಲಿ ಈಗ ನೀವು ಇರೋದು ಎಲ್ಲಿರಿ ಈಗ ಕರೆಕ್ಟ್ ಆಗಿ ಸರ್ ನಿಮ್ದು? ನಾವ್ ಎಲ್ಲೂ ಇಲ್ಲ ಅಪ್ಪಾಜಿ. ಈಗ ಸದ್ಯಕ್ಕಂಗೆ ಸ್ವಲ್ಪ ನಾವು ಸಂಚಾರಿ ಮತ್ತೆ ಸ್ವಲ್ಪ ಸಾಧಕರು ಇರ್ತೀವಿ. ಎಲ್ಲಿ ಸ್ವಲ್ಪ ಗುರುಗಳು ಇರ್ತಾರೆ ಅಲ್ಲಿ ಸ್ವಲ್ಪ ವಿದ್ಯೆ ಕಲ್ಕೊಂತ ಓಡಾಡ್ಕೊಂತಿರ್ತೀವಿ. ಅಲ್ಲ ಮತ್ತೀಗ ನಿಮ್ಗೆಲ್ಲ ಓಡಾಡುದೆಲ್ಲ ಈ ತರದೆಲ್ಲ ಹೆಂಗ್ ಏನ್ ಮಾಡ್ತಿದ್ದೀರಿ ಅದಕ್ಕೆಲ್ಲ? ಇಲ್ಲ ಎಲ್ಲೋ ಒಂದು ನಮ್ಮ ಗುರುಗಳು ಎಲ್ಲಾನ ಹೋದಾಗ ಸ್ವಲ್ಪ ಖರ್ಚಿಗೆ ಕೊಡೋರು, ಇಲ್ಲ ಅಂತಂದ್ರೆ ಕೆಲವು ಟೈಮ್ ಅಲ್ಲಿ ಹಂಗೆ ಭಿಕ್ಷೆ ಮಾಡೋದು ಜೋಡಿಗೆ. ಮತ್ತೆ ಹಂಗೆ ಜೀವನ ಹಂಗೆ ನಡೀತಿರತ್ತಪ್ಪಾಜಿ. ನಮಗೊಂದು ಇದ್ದಿರೋದಿಲ್ಲ. ನಿನ್ನೆ ಅದಕ್ಕೆ ಮಾಡಿದ್ರಲ್ಲ ಮೀಟಿಂಗು, ಅದೇ ಉದಾಹರಣೆ. ಯಾಕಂದ್ರೆ ಎಲ್ಲ ಒಂದ್ ಹತ್ರ ಸಾಧು ಅಂತ ಕೇಳ್ತಾರೆ, ಆಶ್ರಯ ಕೊಡೋದಿಲ್ಲ, ಜಮೀನ್ ಕೊಡೋದಿಲ್ಲ, ಮತ್ತೆ ಒಂದು AC ರೂಮ್ ಇಲ್ಲಿ ಅಲ್ಲಿ ಬಂದು ಬಡವರಿಗೆ ಹೆಲ್ಪ್ ಮಾಡ್ಬೇಕು. ಮೊನ್ನೆ ನೋಡಿದ್ರಲ್ಲಿ ಯಾರು ₹1 ಕೊಡ್ತಾರೆ. ನಡುಮಧ್ಯೆ ಕಾರ್ ಬಿಟ್ಬಿಟ್ರು, ನೀವು ಕರ್ಕೊಂಡ್ಬಂದ್ ಇಲ್ಲಿ ಸ್ವಲ್ಪ ಬಿಟ್ರಿ. ಆ ರೀತಿ ದೇವ್ರು ಯಾವ್ದೋ ಒಂದ್ ಮುಖಾಂತರ ಹೆಲ್ಪ್ ಮಾಡಿಸ್ತಾರೆ. ಇಲ್ಲ ಬಿಡಿ, ನಾವೇನ್ ಬಿಡೋದೇನಲ್ಲ, ನೀವ್ ಹೇಳ್ದಂಗ್ ದೇವ್ರು ಮಾಡ್ತಿರ್ತಾನದು. ಅದೇನ್ ದೊಡ್ಡ ವಿಚಾರ ಅಲ್ಲ. ನನಗೆ ಸಮಯ ಇರ್ಲಿಲ್ಲ ನಿಮ್ಮನ್ನ ನಾನೊಂದ್ ಕಡೆ ಇದನ್ ಮಾಡ್ಬೇಕಂದ್ರೆ ನೋಡಿದ್ರಲ್ಲ ಎಷ್ಟು ಅರ್ಜೆಂಟ್ ಇತ್ತು ನಂದು. ಸೊ ಹಂಗಾಗಿ ನಾನೇ ಇಲ್ಲ, ಖಂಡಿತವಾಗ್ಲೂ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಕೈತೆ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ, ಇಲ್ಲ ಅಂತಲ್ರದು. ಜೊತೆಗೆ ನಮ್ಮ ಮಾಧ್ಯಮ ಕಡೆಯಿಂದನೂ ನಾನ್ ಮಾಡಿಸ್ತೀನಿ ಹೆಲ್ಪ್, ಅದೇನ್ ತೊಂದ್ರೆ ಇಲ್ಲ. ಅಂದ್ರೆ ಇಲ್ಲೇ ಇದೇ ಊರಲ್ಲಿ ನಮ್ಗೆ ನೆಲೆ ಬೇಕು ಅನ್ನೋದು ಒಂದಿರುತ್ತೆ ಅವ್ರಿಗೆ. ನಿಮ್ಗೆ ಯಾವ ತರ ಬೇಕು ಅದೇ ಊರಲ್ಲಿ ಬೇಕಾದ್ರೆ ನಾನು ಅಲ್ಲೇನೆ ಪ್ರಯತ್ನ ಪಡಿಸ್ಬೋದು, ಅಲ್ಲಿ ಅವ್ರ ಕಡೆಯಿಂದನೇ ಮಾಡಿಸ್ಬೋದು. ಸಂಪರ್ಕದಲ್ಲಿ ಎಲ್ರೂ ಇದಾರೆ, ಏನಾದ್ರು ಯಾರ್ಯಾದ್ರು ಮಾಡೋದಿದ್ರೆ ಹೇಳಿ ಅನ್ನೋರು ಇರ್ತಾರೆ. ಈಗ ಅಂದ್ರೆ ಮಠ ಅಂತ ಬಂದಾಗ ಏನಾಗ್ಬಿಡುತ್ತೆ ಅಂದ್ರೆ, ಸೊ ಅದನ್ನ ಯಾರು ಏನು ಹೆಂಗೆ ಏನ್ ಮಾಡ್ಬೇಕು ಯಾರು ಅನ್ನೋದು ಮೂಲ ತಿಳ್ಕೊಳಕ್ ಪ್ರಯತ್ನ ಪಡ್ತಾರೆ. ಸೊ ಆ ಮೂಲ ನೀವು ಅದನ್ನ ನನಗೊಮ್ಮೆ ಒಂದ್ಸತಿ ಸ್ಪಷ್ಟವಾಗಿ ನೀವು ನನಗೆ ತಿಳಿಸ್ಕೊಟ್ರೆ ಅದನ್ನ ಖಂಡಿತವಾಗ್ಲೂ ನಾನ್ ನಿಮ್ಗೆ ಸಹಕಾರ ಮಾಡೇ ಮಾಡ್ತೀನಿ. ಏನ್ ಮಾಡಕ್ ಸಾಧ್ಯನೋ, ವೆಹಿಕಲ್ ಕೊಡೋದಾಗ್ಲಿ ಅಥವಾ ಇಲ್ಲ ಒಂದ್ ಕಡೆ ಎಲ್ಲ ಯಾವ ವೆಹಿಕಲ್ ಆಮೇಲೆ ಸಿಗುತ್ತೆ ಏನಾದ್ರು, ಆದ್ರೆ ಫಸ್ಟ್ ನಿಮ್ಗೆ ನೆಲೆ ಬೇಕಲ್ಲ. ಆ ನೆಲೆದೇನಾದ್ರೂ ನಾವು ನೀವು ಕೂಡಿ ಬೇಕಾದ್ರೆ ಸರ್ಕಾರದ ಜೊತೆಗೆ ಪ್ರಯತ್ನ ಪಡೋಣ. ಸರ್ಕಾರದಲ್ಲಿ ಎಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಚೆನ್ನಾಗಿ ಐತೆ, ಇಲ್ಲ ಅಂತಲ್ಲ, ಅದನ್ನ ಹೇಳ್ತಾ ಇರುತ್ತೆ. ಆದ್ರೆ ಒಂದೇ ಸರ್ಕಾರ ಅಂತಲ್ಲ, ಎಲ್ಲಾ ಸರ್ಕಾರಕ್ಕೂನು ಎಲ್ಲಾ ತರದಲ್ಲಿನೂ ಇದಾವೆ. ನಾನೇ ಬೇಕಿದ್ರೆ ನಿಮ್ಮನ್ನ ಒಂದ್ಸತಿ ಬೆಂಗಳೂರು ಕರ್ಕೊಂಡು ಹೋಗಿ ಅಲ್ಲಿ ಏನೈತೆ ಯಾರಿಗೆ ಭೇಟಿ ಆಗಿಸ್ಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ ಇದಕ್ ಸಂಬಂಧಪಟ್ಟವ್ರನ್ನ ನಾವು ಮಾತಾಡ್ಸ್ಬೇಕಾಗತ್ತೆ. ಈಗ ಇದನ್ನೇ ನಿಮ್ಮನ್ನ ಕರ್ಕೊಂಡು ಹೋಗಿ ಯಾರನ್ನೂ ಮೀಟ್ ಆಗಿಸೋದು, ಆಯ್ತು ಮಾಡಿ ಕಳಿಸ್ತೀನಿ ಅಂತ ಹೇಳೋದು ಸುಮ್ನೆ ಆ ತರ ಆಗ್ಬಾರ್ದು. ಒಂದ್ಸತಿ ಹೋದ್ರೆ ಎಟ್ಲೀಸ್ಟ್ ಅವ್ರು ಎಷ್ಟಾಗುತ್ತೆ ಅಷ್ಟಾದ್ರೂ ಮಾಡ್ಬೇಕು. ಸೊ ಆ ತರದಲ್ಲಿ ಮಾಡ್ಬೇಕು ಈಗ. ಸೊ ಅಂತವ್ರು ಇದಾರೆ, ಸುಮಾರು ಇದಾರೆ. ನಾನು ಸಂಬಂಧಪಟ್ಟ MLA ಅವ್ರ ಜೊತೆ, ಆಮೇಲೆ ಅಲ್ಲಿರೋ ಉಸ್ತುವಾರಿ ಸಚಿವರು ಯಾರು ಇರ್ತಾರೋ, ನೀವ್ ಎಲ್ಲಿ ನೆಲೆ ಊರ್ತೀನಿ ಅಂದ್ರೆ ನಾನು ಖಂಡಿತವಾಗ್ಲೂ ನಾನೇ ಬಂದು ಮಾತಾಡ್ತೀನಿ, ಅಥವಾ ಇಲ್ಲಿಂದನಾದ್ರೂ ನಾನು ಫೋನ್ ಮುಖಾಂತರ ಅದು ಮಾತಾಡಿ ನಾನು ಖಂಡಿತವಾಗ್ಲೂ ನಾನು ಸಹಕಾರ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟೆ ಪಡ್ತೀನಿ ಸರ್. ನಾನು
ಹ್ಮ್. ಅಪ್ಪಾಜಿ ನಮ್ದು ಸಿದ್ಧಾರೂಢರು ಸಂಪ್ರದಾಯದಲ್ಲಿ ಜಾತಿ ಗೀತಿ ಏನು ಇಲ್ಲ ಅಪ್ಪಾಜಿ. ನಾನು ಜಾತಿ ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇರೋದು ಈಗ ಮಠ ಅಂದ ತಕ್ಷಣನ ಏನಾಗ್ಬಿಡುತ್ತೆ ಅಂದ್ರೆ ಕೆಲವೊಬ್ರು ಗೊತ್ತಿರುತ್ತೆ ನಿಮ್ಗೆ ವಿಚಾರಗಳು ಹೆಂಗ್ ಓಡಾಡ್ತಿರ್ತೈತೆ ಅಂತೇಳಿ. ಈಗ ಈಗ ಎಲ್ಲಾ ನಾವು ಉದಾಹರಣೆಗಳು ತಗೊಂತು ಹೋಗ್ತಾ ಇರ್ತೀವಿ, ಮಠಗಳದ್ದು ಈ ತರ ಹಿಂಗಾಗಿದೆ, ಈ ತರ ಅಂತೇಳಿ. ಸೊ ಅವಾಗ ನಾವು ಮಠ ಯಾರದು ಸೊತ್ತಲ್ಲ, ಅದು ದೇವ್ರ ಸೊತ್ತು. ದೇವ್ರ ಹೌದಲ್ವಾ? ಆ ದೇವ್ರ ಸೊತ್ತಿಗೆ ಯಾರನ್ನ ನಾವು ಕೇಳ್ಬಾರ್ದು. ಆದ್ರೆ ಈ ತರ ನಾವು ಸೇವೆ ಮಾಡಕ್ಕೆ, ನಾವು ಒಂದು ಉಳಿಸ್ಕೊಂಡ್ ಹೋಗಕ್ಕೆ ನಮಗ ಅವಶ್ಯಕತೆ ಐತಿ ಅಂತ ಹೋಗಿ ಕೇಳ್ಬೇಕು, ಅವ್ರಿಗೆ ಮಾಡಿಕೊಡ್ರಿ ಅಂತ ಕೇಳ್ಬಾರ್ದು ನಾವು. ನಾನ್ ಹೇಳ್ತಾ ಇರೋದು ನಮ್ಗೆ ಈ ಸೇವೆ ಮಾಡಕ್ ಒಂದು ಅವಕಾಶವನ್ನ ಒದಗಿಸ್ಕೊಡ್ರಿ ಅಂತ ಕೇಳ್ಬೋದು, ಇಲ್ಲ ನೀವ್ ಇದನ್ನ ಮಾಡ್ರೇ ಕೊಡ್ರಿ ಅಂತ ಹೇಳಕ್ ಆಗಲ್ಲ. ಸೊ ಅಲ್ಲಿಂದ ನೀವು ಒಂದು ಬೆಳವಣಿಗೆ ಕಾಣ್ಬೋದು ಹೊರತು ಒಂದು ಅಲ್ಲಿಂದ ನೀವು ನಿಮ್ದೇನೈತೆ ಮೂಲದ್ದೇನೈತೆ ನೀವು ಆ ರೀತಿಯಾದಂತದ್ರಿಂದ ನೀವು ಮುಂದುವರ್ಸ್ಕೊಂಡು ನಿಮ್ ಇದನ್ನಾದಾಗ ನೀವು ಬೇರೆ ಬೇರೆ ಕಡೆಯಿಂದ ಇದನ್ನೈತೆ. ಸಾಕಷ್ಟು ಜನ ಇದಾರೆ ಕೊಡೋರು, ಮಠಕ್ಕಂತಾನೆ ಸಾಕಷ್ಟು ಜನ ಇದಾರೆ. ಆದ್ರೇನು ನಾವು ಮೊದಲು ಹೆಜ್ಜೆ ಇಡ್ಬೇಕಾದ್ರೆ ಉದ್ದೇಶ ಏನಾಗಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದು ಉದ್ದೇಶ ಏನಿಲ್ಲ ಅಪ್ಪಾಜಿ, ಈಗ ಮೊದಲೇ ಆದ್ಯತೆ ಶಿಕ್ಷಣಕ್ಕೆ, ಮಕ್ಕಳಿಗೆ ಶಿಕ್ಷಣ ಕೊಡೋಕಷ್ಟೇ ನಮ್ಮ ಆದ್ಯತೆ, ಮತ್ತೆ ಸ್ವಲ್ಪ ಗೋಶಾಲೆ ಬೆಳೆಸ್ಲಿಕ್ಕಷ್ಟೇ. ಆಮೇಲೆ ಬೇಕಾದ್ರೆ ಸಾರ್ವಜನಿಕರು ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಸಾಲ ಮಾಡ್ಕೊಂತ ಹೋಗೋದು, ನಮಗೆ ಗುರುಗಳು ಏನು ಜ್ಞಾನೋದಯ ಕೊಟ್ಟಿರ್ತಾರೋ ಆ ರೀತಿ. ಮೂಲ ಉದ್ದೇಶ ಯಾಕಂತಂದ್ರೆ ನಾವು ಮರಿ ಬೆಳೆಸೋದು, ಸಂಸ್ಥಾನ ಅದು ಇದು ಆ ಮಠ ಇದ್ದಕ್ಕಿಲ್ಲ ಅಪ್ಪಾಜಿ ಕೊಡುಗೆ. ಯಾಕಂತಂದ್ರೆ ಮತ್ತೆ ಈ ವ್ಯವಹಾರ ಮಾಡೋಂಥದ್ದು ಏನಿಲ್ಲ ನಮ್ಗೆ. ಬಡವರಿಗೆ ಅಲ್ಲಿರೋ ಗೌರ್ಮೆಂಟ್ ಸೌಕರ್ಯನ ಒದಗಿಸ್ಕೋದು ಅಷ್ಟೇ. ಇಲ್ಲ, ಖಂಡಿತವಾಗ್ಲೂ ನಾನು ಏನ್ ಹೇಳಿದ್ರಲ್ಲ ಇದೇ ಬಹಳ ನಮ್ಮ PMTV ವಾಹಿನಿ ಮುಖಾಂತರ ನಿಮ್ಗೆ ಖಂಡಿತವಾಗ್ಲೂ ನಾನು ಸಹಾಯ ಮಾಡ್ತೀನಿ. ಜೊತೆಗೆ ನಾನು ವೈಯಕ್ತಿಕವಾಗಿನೂ ನನ್ನ ಕಡೆಯಿಂದ ನಾನು ನಿಮ್ಗೆ ಸಹಾಯ ಮಾಡೇ ಮಾಡ್ತೀನಿ. ನಿಮ್ಗೆ ಅದನ್ನೇನು ಇದನ್ನಿಲ್ಲ. ಅಂದ್ರೆ ತಮ್ದು ನೇಟಿವ್ ಯಾವ್ದು, ಯಾವ ಊರು ಸರ್ ತಮ್ದು? ನಮ್ದು ಕೊಪ್ಪಳ ಸೈಡ್ ಅಪ್ಪಾಜಿ. ಕೊಪ್ಪಳ ಸೈಡ್ ಅಲ್ಲಿ ಎಲ್ಲಿ? ಕೊಪ್ಪಳದ ಹೊಸಕೆರೆ ಅಂತ ಬರುತ್ತೆ ಅಪ್ಪಾಜಿ, ಗಂಗಾವತಿ ತಾಲೂಕು. ಗಂಗಾವತಿ ಹೊಸಕೆರೆ. ಹಾಗಾಗ್ಬಿಟ್ಟು ನಾವು ಏನಂತಂದ್ರೆ ಅಲ್ಲೇ ಬೇಕಂತಿಲ್ಲ ಅಪ್ಪಾಜಿ, ನಾವ್ ಎಲ್ಲಿ ಮಾಡ್ಕೊಟ್ರು ಕರ್ನಾಟಕದಲ್ಲಿ ನಾವ್ ಎಲ್ಲೇ ಓಡಾಡ್ಕೊ ಬಂದ್ರು ಒಂದ್ ನೆಲೆ ಅನ್ನೋದು ಬೇಕು. ಯಾಕಂತಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲಿ ಈಸಿ ಅನ್ಸತ್ತೋ ಅಲ್ಲಿ ಮಾಡ್ಕೊಟ್ರು ಅನುಕೂಲ. ಯಾಕಂದ್ರೆ ಸ್ವಲ್ಪ ಭಕ್ತರು ಇರ್ಬೇಕು, ಭಕ್ತರು ಇರೋ ಕಡೆ ಒಳ್ಳೆ ಜಾಗ ಇದ್ರೆ ಅವ್ರೇ ಬೆಳೆಸ್ಬಿಡ್ತಾರೆ ನಮಗೆ. ಯಾಕಂದ್ರೆ ಮತ್ತೆ ನಾವ್ ಮಾಡಕ್ ಹೋದ್ರೆ ಕಿರಿಕಿರಿ ಮತ್ತೆ ಅವ್ರನ್ನ ಎದುರು ಹಾಕೊಂಡ್ ಮಾಡಕ್ ಆಗೋದಿಲ್ಲ. ಅದು ಮೇನ್ ಅಪ್ಪಾಜಿ. ಗೌರ್ಮೆಂಟ್ ಲ್ಯಾಂಡ್ ಎಲ್ಲೇ ಇದ್ರು ಅವರು ತಹಶೀಲ್ದಾರ್ ಆಗ್ಲಿ ಯಾರೇ ಮಾಡ್ಕೊಟ್ರು ಅಲ್ಲಿ ಅಪೋಸ್ ಆಗ್ಬಾರ್ದು ಹುರೋರು, ಆ ರೀತಿ. ಯಾಕಂದ್ರೆ ಅವ್ರಿಗೆ ಎಲ್ಲ ಅವ್ರದೇ ಇರತ್ತೆ, ಊರು ಅವ್ರದ್ದಿರತ್ತೆ, ಎಲ್ಲ ಅವ್ರ ನಾವೇನ್ ಸುಮ್ನೆ ಸೇವಕರು ಮಾರ್ಗದರ್ಶಕರಾಗಿರ್ತೀವಿ. ಯಾಕಂದ್ರೆ ಇನ್ನೊಂದು ಅವ್ರು ತಿಳ್ಕೊಬೇಕು ನಮ್ ಊರು ಮತ್ ನಮ್ ಜನಕ್ಕೆ ಸುಧಾರ್ಸಕ್ ಬಂದಿದ್ದಾರೆ ಒಬ್ರು ಅಂತ ಅನ್ಕೋಬೇಕು ಅಷ್ಟೇ. ಆ ಬಿಸ್ನೆಸ್ ಆ ವ್ಯವಹಾರ ಮಾಡೋದಾದ್ರೆ ನಾವೆಲ್ಲ ಬಟ್ಟೆ ಬಿಚ್ಬಿಟ್ಟು ಎಲ್ಲೋ ಒಂದ್ ಕಡೆ ನಾವು ಸ್ಕೂಲ್ ದುಡ್ಕೊಂತ ವ್ಯವಹಾರ ಮಾಡ್ಕೊಂತಿರ್ಬೋದಲ್ಲ, ತರ್ಲೆ ಏನೋ ಒಂದ್ ಮಾಡ್ಕೊಂಡು. ಇಲ್ಲ, ನಿಮ್ದು ಒಳ್ಳೆ ಉದ್ದೇಶ ಇದೆ. ಆಮೇಲೆ ನಿಮ್ಗೆ ಅದು ಆ ಒಂದು ಗುರು ಬೋಧನೆಯಿಂದ ನೀವು ಒಳ್ಳೆ ಇದನ್ನ ದಾರಿಯಲ್ಲೇನೆ ಬರ್ತಾ ಇದ್ದೀರಾ, ಅದು ವಿಚಾರ ಅಲ್ಲ. ಖಂಡಿತವಾಗ್ಲೂ ನಾನ್ ನಿಮ್ಗೆ ಅದನ್ನ ಏನ್ ಬೇಕೋ ನಾನು ಖಂಡಿತವಾಗ್ಲೂ ನಾನು ಸಹಕಾರ ಮಾಡೇ ಮಾಡ್ತೀವಿ. ಜೊತೆಗೆ ಎಸ್ಪೆಷಲಿ ನಾನು ಎಲ್ಲರ ಜೊತೆಗೂ ಮಾತಾಡ್ತೀನಿ. ನಾನು ನಿಮ್ದೇನೈತೆ ಸ್ವಲ್ಪ ಇದೇ ನಂಬರ್ಗೆ ನಿಮ್ದೆಲ್ಲ ವಿವರಣೆನ ಕಳಿಸ್ಕೊಡ್ರಿ ನನಗೆಲ್ಲ. ನಾನು ಕಳಿಸ್ಕೊಟ್ರೆ ಕೊಪ್ಪಳದಲ್ಲೇ ಲಾಸ್ಟ್ ಟೈಮ್ ಅಲ್ಲೆಲ್ಲ ಚಳ್ಳಿಕೆರೆ ಸಾರಿ ಯಾವ್ದು ಸುಮಾರು ಹಳ್ಳಿಗಳಿಗೆಲ್ಲ ಬಂದಿದೀನಿ ನಾನು, ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಬಂದಿದೀವಿ. ಇನ್ನೊಂದು ಅಪ್ಪಾಜಿ, ನಿಮಗೆ ಎಲ್ಲಿ ಜನ ಬಳಕೆ ಇದಾರೋ ಅಲ್ಲಿ ಮಾಡ್ಕೊಟ್ರು ನಿಮ್ಮ ಹೆಸರಲ್ಲೇ ಉಳಿಯತ್ತ ಅಪ್ಪಾಜಿ. ಒಂದು ಇದ್ರೆ ಅಲ್ಲ ನಿಮ್ ಏರಿಯಾ ಪರಿಚಯ ಇರೋ ಏರಿಯಾದಲ್ಲಾದ್ರೆ ಅಣ್ಣರ್ ಮಾಡ್ಕೊಟ್ಟಿರಪ್ಪ ಅಂತ ನಮಗೂ ಒಂದಿರತ್ತೆ, ನಿಮಗೆ ಗ್ರೀಪ್ ಇರ್ತಾರೆ ಜನ. ಯಾಕಂದ್ರೆ ಹೊಸ ಕಡೆ ಮಾಡಿದ್ರೆ ನಿಮಗೂ ಗ್ರೀಪ್ ಇರೋದಿಲ್ಲ, ನಮಗೂ. ಮತ್ ಇನ್ನೊಂದು ಅಪ್ಪಾಜಿ ಏನಂತಂದ್ರೆ, ನಾವು ಯಾವ್ದೇ ಒಂದು ಖಾಲಿ ಮಠಗಳಿದ್ರೆ ನಮಗೊಂದು ಸ್ಥಾನ ಕೊಡ್ಲಿ, ಇಲ್ಲ ಅಂದ್ರೆ ಹೆಸರು ಜಾಗ ಮಾಡ್ಕೊಟ್ರು ಪರವಾಗಿಲ್ಲ. ಏನಿಲ್ದೆ ಸುಮ್ನೆ ಅಲ್ಲಿ ಇರೋ ಅಂತಂದ್ರೆ ಅವ್ರ ಜನ ಇರ್ಸೋದಿಲ್ಲ ಅಲ್ಲಿ. ಯಾಕಂದ್ರೆ ನಮಗೆ ಒಂದು ಗ್ರಿಪ್ ಬೇಕು ಅಲ್ಲ ಯಾವ್ದೋ ಒಂದು. ಅವಾಗ ಆಧಾರ್ ಕಾರ್ಡ್ ಕೊಟ್ಟು ನಮ್ಮ ಹೆಸರಲ್ಲಿ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಒಂದ್ ಸ್ಥಾನ ಮಾಡ್ಕೋಬಹುದು. ಯಾಕಂದ್ರೆ ಅಪ್ಪಾಜಿ ನಾವು ನಮ್ ಬಯೋಡೇಟಾ ಏನಂತಂದ್ರೆ ಎಲ್ಲಿ ಇರ್ತೀವಿ ಅದೇ ಊರ್ ಅಡ್ರೆಸ್ ಕೊಡ್ತೀವಿ ನಾವು. ನೀವು ಹೇಳಿದ್ರಿ
ಅಡ್ರೆಸ್ ಹಾಕ್ರಿ ಅಂತ. ನಮ್ಮ ಅಡ್ರೆಸ್ ಎಲ್ಲಿರ್ತೀವಿ ಅದೇ ಅಲ್ಲ. ನಾವು ಯಾವ್ದೋ ಒಂದ್ ಜಾಗ ಮಾಡ್ತೀವಿ ಅಂತಂದ್ರೆ ಆ ಊರಲ್ಲೇ ಎಲ್ಲಿ ಜೀವನ ನಡೆಯುತ್ತೆ ನಮ್ಮ ಊರು. ಯಾರು ಸ್ನೇಹದಿಂದ ಬರ್ತಾರೆ ಅದೇ ನಮ್ಮವರು. ಯಾಕಂದ್ರೆ ಸಾಧು ಸಂತರ ಜೀವನ ಈ ರೀತಿ ಇದೆ. ಯಾಕೆ ನಾನು ಎಲ್ಲೋ ಹುಟ್ಟಿದ ಅದು ಬರೋದಿಲ್ಲ ಅಪ್ಪಾಜಿ, ಯಾರು ಬರೋದಿಲ್ಲ. ಯಾಕಂದ್ರೆ ಈ ಸಿದ್ದೇಶ್ವರಪ್ಪರು 100 ಎಕರೆ ಜಾಗಕ್ಕ ಗಾಣಿಗರವ್ರು. ಎಲ್ಲ ಬಿಟ್ಟು ಎಲ್ಲಿ ಸೇವೆ ಮಾಡ್ತಾರೆ ಅದೇ ಊರ್ ಅಡ್ರೆಸ್ ಕೊಡ್ಬೇಕಾಗತ್ ನಾವು. ಅದಕ್ಕೆ ಆ ಊರರು ಮತ್ತೆ ಏನ್ ತಿಳ್ಕೊಬೇಕಪ್ಪಾಜಿ, ನಮಿಗೋಸ್ಕರ ಬಂದಿದ್ದಾರೆ ಅಷ್ಟೇ ತಿಳ್ಕೊಬೇಕು. ಯಾಕಂದ್ರೆ ನೀವ್ ಹೇಳ್ತೀರ ಅಡ್ರೆಸ್ ಹಾಕ್ರಿ, ಎಲ್ಲೋ ಹಾಕ್ತಿರಿ, ನಾ ಎಲ್ಲೋ ಒಂದ್ ಕಡೆ ಇದ್ದಿದ್ದು ಮತ್ತೆ ಅಲ್ಲಿ ಬಂದಾಗ ಮತ್ತೆ ಚೇಂಜ್ ಮಾಡ್ಕೋಬೇಕು. ಒಂದ್ ಎಲ್ಲಿ ನೆಲೆ ಊರ್ತೀವಪ್ಪಾಜಿ ಆ ಅಡ್ರೆಸ್ ನಾವ್ ಕೊಡ್ಬೇಕಾಗತ್ತೆ ರೆವಿನ್ಯೂ ಇದಕ್ಕೆ ಡಿಪಾರ್ಟ್ಮೆಂಟಿಗೆ. ಮತ್ ನಮಗ್ ಏನೋ ಸೌಕರ್ಯ ಬೇಕಂತ ಏನೋ ಲೋನ್ ಮಾಡ್ಕೊಳ್ಳಿ ಏನೋ ಒಂದ್ ಮಾಡ್ಬೇಕಂದ್ರೆ ಆ ಊರು ಅಡ್ರೆಸ್ ಕೊಟ್ರೆ ಅಲ್ಲೇ ಬರುತ್ತೆ ಸೌಕರ್ಯ ಎಲ್ಲ. ನಾವೆಲ್ಲ ಓಡಾಡ್ಬೇಕು, ಪಾಸ್ ಮಾಡಿಸ್ಬೇಕಪ್ಪಾಜಿ, ಒಂದು ಪಾಸ್ ವೀಸಾ ಮಾಡಿಸ್ಬೇಕು, ಬೇರೆ ಕಡೆ ಓಡಾಡ್ಬೇಕಂದ್ರೆ ಆ ಊರದ ಅಡ್ರೆಸ್ ಕೊಟ್ರೆ ಬರ್ತಾನೆ, ಪೋಸ್ಟ್ ಆಫೀಸ್ ನವ್ನು ಬರ್ತಾನೆ. ಆ ಮಟ್ಟಕ್ಕೆಲ್ಲಾನು ಲಿಂಕ್ ರೀ. ಏನೋ ಸೌಕರ್ಯ ನಮಗ್ ಕರೆಂಟ್ ಬೇಕಾಗತ್ತೆ, ಮತ್ತೆ ಏನೋ ಒಂದು ನಲ್ಲಿ ಬೇಕಾಗತ್ತೆ, ಎಲ್ಲ ನಮ್ಮ ಹೆಸರಲ್ಲೇ ಮಾಡಿಸ್ಕೋಬೇಕಾಗತ್ತೆ. ಯಾವ್ದೋ ಒಂದು ಪೀಠಾಧಿಪತಿ ಇಲ್ಲ ನಮ್ಮ ಹೆಸರಲ್ಲಿ ಜಾಗ ಇರ್ಬೋದು, ಸ್ಥಾನ ಕೊಟ್ರೆ ಇಂಪ್ರೂವ್ ಮಾಡಬಲ್ಲೆ ಅಪ್ಪಾಜಿ ಆ ಊರನ್ನ. ಏನೋ ಇಲ್ಲದೆ ಸುಮ್ನೆ ಏನೋ ಮಾಡಕ್ಕಾಗಲ್ಲ. ಆರತಿ ಮಾಡು ಬೆಳಿಗ್ಗೆ ಸಾಯಂಕಾಲ ಮಾಡು ಅಂತಂದ್ರೆ ನಾವೊಂದು ಲೇಬರ್ ಟೈಪ್ ಆಗ್ಬಿಡ್ತೀರಿ. ಅದಕ್ಕೆ ನನಗೆ ಇಷ್ಟ ಇಲ್ಲ. ಲೇಬರ್ ಟೈಪ್ ಅಂದ್ರೆ ಬಹಳ ಜನ ಇರ್ತಾರೆ. ಯಾಕಂದ್ರೆ ದುಡ್ಡಿಗೋಸ್ಕರ ಕೆಲಸ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಹಳ್ಳಿಯಲ್ಲಿ ಒಂದು ಗುಡಿ ಇರ್ತವೆ, ಇಲ್ಲ ಅಂತಂದ್ರೆ ಯಾವ್ದೋ ಒಂದ್ ಮಕ್ಕಳಿಗೆ ಏನೋ ಒಂದು ಬೆಳಿಗ್ಗೆ ಸಾಯಂಕಾಲ ಟ್ಯೂಷನ್ ಮಾಡ್ಕೊಂಡು ನಾನ್ ಜೀವನ ಕಳಿಬಹುದು. ಇಲ್ಲಾಂದ್ರೆ ಕಜ್ಜಾಯ ಮಾಡ್ಕೊಂತ ಅವ್ರನ್ನ ತಿನ್ಸ್ಕೊಂಡು ನಾನು ತಿನ್ಕೊಂಡು ಎಷ್ಟೋ ಮಠಗಳಿದಾವ್ ಖಾಲಿ. ಆ ರೀತಿ ನಾನು, ಯಾಕಂದ್ರೆ ಒಂದು ನಮ್ದೊಂದು ಸ್ಥಾನ ಬೆಲೆ ಮತ್ತೆ ಒಂದು ನಮ್ಮದೊಂದು ಇದ್ದಿರತ್ತಲ್ಲ. ಯಾಕಂದ್ರೆ ನೀವು ಬಹಳ ಕಡೆ ಓಡಾಡ್ತೀರಿ, ಈಗ ನಮಗೊಂದು ಆಶ್ರಯ ಕೊಟ್ಟಂಗಾಗತ್ತೆ, ಮತ್ತೆ ಒಬ್ರು ಬೇಕಾಗತ್ತೆ. ಈಗ ರಾಜ್ಕುಮಾರ್ ಹೇಳಿದ್ರು ಇದು ಏನಂತ ಅಭಿಮಾನಿ ದೇವರುಗಳಂತ, ಆ ರೀತಿ ಭಕ್ತರೇ ನಮಗ್ ದೇವ್ರು ಹಾಕ್ತಾರೆ ಅವ್ರನ್ನೊಂದು. ಅದಕ್ಕೋಸ್ಕರ ಎಲ್ಲಾನು ಕೂಡಿದ್ರೆ ಒಂದು ಗೃಹಸ್ಥರಿಂದಾನೇ ನಮಗೆ ಊಟ ಸಿಗೋದಪ್ಪ. ಎಲ್ರು ಸಾಧು ಸನ್ಯಾಸಿ ಆಗಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೋಡ್ರಿ ಅಪ್ಪಾಜಿ, ಎಲ್ಲಿದ್ರು ಪರವಾಗಿಲ್ಲ, ಸ್ವಲ್ಪ ಭಕ್ತರ ಮಧ್ಯೆ ಸ್ವಲ್ಪ ಬೆಳೆದ್ರೆ ನಾವು ಚೆನ್ನಾಗಿರುತ್ತೆ. ಹೌದು. ಮತ್ ನಾವೆಲ್ಲ ಬೆಳೆದಾದ್ಮೇಲೆ ನಮ್ಮನ್ನ ಓಡ್ಸಕ್ಕೆ ನಮ್ಮನ್ನ ಇದ್ ಮಾಡಿದ್ರೆ ಅವ್ರ ಮನೆತನ ಉದ್ಧಾರ ಆಗೋದಿಲ್ಲ. ಕೆಲವ್ರು ಹಂಗೆ ಮಾಡ್ತಾರೆ, ಕೆಲವು ಬೆಳೆಯವರು ಸುಮ್ಕಿರ್ತಾರೆ, ಬೆಳೆದಾದ್ಮೇಲೆ ಒಂದೇನಪ್ಪಾ ಅಂತ ಎದುರ್ಸಕ್ ಬರ್ತಾರೆ. ಆಮೇಲೆ ಅಲ್ಲಿ ಕುಡಿಯಕ್ಕೆ ತಿನ್ನಕ್ಕೆ ಇಸ್ಪೆಟ್ ಆಡಕ್ ಮಾಡ್ಕೊಬಿಡ್ತಾರೆ. ಶ್ರಮ ಪಟ್ಟಿದ್ ನಾವಿರ್ತೀವಿ. ಅದಕ್ಕೋಸ್ಕರ ಯಾವ್ದನ್ನ ಹಳೇದಿದ್ರೇನೆ ನೋಡ್ರಿ ಅಪ್ಪಾಜಿ. ಯಾಕಂದ್ರೆ ಹೊಸ ಕಟ್ಟಿ ದುಡ್ಡು ಹಾಕಿ ಬಂಡವಾಳ ಹಾಕಿ ಶ್ರಮ ಪಡೋಕ್ಕಿಂತ ಒಂದ್ ರೀತಿ ಹಳೇದ್ ಯಾವ್ದನ್ನ ಇದ್ರೂನು ಒಂದ್ ಜಾಗ ಇರ್ಬೋದು, ಒಂದ್ ಯಾವ್ದೋ ಒಂದ್ ಆಶ್ರಮ ಮಠ ಇದ್ರೆ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗೋಣ. ಒಟ್ಟು ಜನ ಸುಮ್ನೆ ನಮ್ ಪಾಡಿ ನಾವು ಸ್ವತಂತ್ರವಾಗಿ ಇರಕ್ ಬಿಡ್ಬೇಕಪ್ಪಾಜಿ. ಅವ್ರು ಹೆಲ್ಪ್ ತಗೋಬೇಕು ಅಷ್ಟೇ. ಸುಮ್ನೆ ಟಾರ್ಚರ್ ಕೊಟ್ರೆ ನಮಗೂ ಮನಸ್ತಾಪ ಆಗಕ್ ಬಿಟ್ಟು ನಮಗ್ ಕೆಲಸ ಮಾಡಕ್ಕೆ ಏನು ಮಾಡಕ್ ಆಸಕ್ತಿನೂ ಇರೋದು. ಖಂಡಿತ. ಅದಕ್ಕೋಸ್ಕರ ಸಂಚಾರ ಮಾಡ್ಕೊಂತ ಎಲ್ಲ ನಂಗೆ ಕಾಲ ಕಳೆಬೇಕಂತ ಅನ್ಸುತ್ತೆ. ಒಂದ್ ಹತ್ರ ಗ್ರಿಪ್ ಆದ್ರೆ ಸಪೋರ್ಟ್ ಆಗಿರ್ಬೋದು. ಖಂಡಿತವಾಗಿ. ಆ ರೀತಿ ಯಾವ ಸಂಪ್ರದಾಯ ಇದ್ರು ಪರವಾಗಿಲ್ಲ ಅಪ್ಪಾಜಿ, ಸಿಕ್ಕ್ರೆ ನಮಗೆ ಒಂದು ಹಳ್ಳಿ ಲೆವೆಲಲ್ಲಿ ಸ್ವಲ್ಪ ಒಳ್ಳೆ ಒಂದು, ನಿಮಗೆ ಆಲ್ಮೋಸ್ಟ್ ಎಲ್ಲ ಓಡಾಡಿದಿರಿ ಕರ್ನಾಟಕ ತುಂಬಾ, ಯಾವ ತಾಲೂಕು ಜಿಲ್ಲೆ ಇದ್ರು ಪರವಾಗಿಲ್ಲ ಅಪ್ಪಾಜಿ. ಓಕೆ. ಸರಿ ಸ್ವಾಮೀಜಿ, ನಿಮ್ಗೆ ಏನ್ ಬೇಕು ನಾನು ಖಂಡಿತ ಸಹಕಾರ ಮಾಡ್ತೀನಿ. ನಮ್ಮ ಮಾಧ್ಯಮದ ಕೂಡ ನಾನು ಮಾಡ್ತೀನಿ. ನಾನು ಸ್ವಲ್ಪ ವ್ಯಕ್ತಿಗಳ ಜೊತೆ ಮಾತಾಡ್ಕೊಂಡು ನಾನ್ ನಿಮ್ಗೆ ಖಂಡಿತವಾಗ್ಲೂ ಒಂದು ನೆಲೆ ಊರುವಂತ ಪ್ರಯತ್ನ ಹೋರಾಟ ಮಾಡಿ ಕೊಡ್ತೀನಿ ನಾನು ನಿಮ್ಗೆ. ನಮಗೂ ಸ್ವಲ್ಪ ಎಜುಕೇಶನ್ ಆಗಿದೆ ಅಪ್ಪಾಜಿ, ನಾನು BA ಆಗಿದೆ ಒಂದು. ಮತ್ ನಾ ಎಲ್ಲಾ ಕಡೆ ನೀವು ಎಲ್ಲಿ ಬರ್ತೀರಂತಂದ್ರೆ ನಾನು ಜೊತೆಗೆ ಬಂದು ಕೇಳ್ತೀನಿ, ಯಾರ MLA ಮತ್ತೆ MP ಯಾರೇ ಇದ್ರುನು ಅವ್ರ ಜೊತೆ ನೀವು ಕರಿತೀರ, ನೀವೇ ಇಷ್ಟ ಹೆಲ್ಪ್ ಮಾಡ್ತೀರ ಅಂದ್ರೆ ನಿಮ್ ಜೊತೆ ನಾನು ಸಹಕಾರ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವ್ರಿಗೂ. ಖಂಡಿತ ನಾನು ಹೋರಾಟ ಮಾಡಿ, ಇದು ನಮ್ದು ಸಂಘಟನೆದಿಂದ ನಾನು ಹೋರಾಟ ಮಾಡಿ ನಿಮ್ಗೆ ಯಾವ್ದಾದ್ರು ಎಷ್ಟೆಷ್ಟು ಒಂದ್ ಚಿಕ್ಕ ಜಾಗ ಅದನ್ನಾದ್ರೂ ಮೊದಲು ಎಲ್ಲಾದ್ರೂ ಒಂದು ಕರ್ನಾಟಕದಲ್ಲಿ ಇರುವಂತ ವ್ಯವಸ್ಥೆ ಮಾಡ್ಕೊಡ್ತೀನಿ ನಾನು. ಎಂತೆಂತವ್ರು ಒಂದ್ ಗುಡಿ ಪೂಜೆ ಮಾಡ್ಕೊಂಡ್ ಕಾವಿ ಹಾಕೊಂಡು ಇವತ್ತು ಸ್ವಿಫ್ಟ್ ಕಾರಲ್ಲಿ ಓಡಾಡ್ತಾರಪ್ಪ. ಏನು ಎಜುಕೇಶನ್ ಇರೋದಿಲ್ಲ, ಬರೀ ಖಾಲಿ ಮಾತು. ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಂತ್ರ ಲಿಂಬೆಣ್ಣ ಅದ್ ಇದ್ ಕೊಡ್ತಾ ಅದೇನು ಕೆಲಸ ಮಾಡೋದಿಲ್ಲ. ಇಲ್ಲ, ನಾವು ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ಇಲ್ದಾಗ ಇನ್ನೊಬ್ರ ಬಗ್ಗೆ ಮಾತಾಡೋ ಸಹಜ, ಬಟ್ ಅದ್ ಮಾತಾಡ್ಲೂಬಾರ್ದು. ಇನ್ನೊಬ್ರ ಬಗ್ಗೆ ನಾವು ಮಾತಾಡ್ಲೂಬಾರ್ದು. ಅವ್ರ ಏನಾದ್ರು ಮಾಡ್ಕೊಳ್ಳಿ, ನಾವ್ ಹೆಂಗಿದೀವಿ
ನಿಮ್ ಕರ್ತವ್ಯನ್ನು ನಿಮ್ ಸೇವೆಯನ್ನು ಅದನ್ನ ಮಾಡ್ರಿ. ಅಲ್ಲಲ್ಲ ನಾವ್ ಇಷ್ಟ ಶ್ರಮ ಪಡ್ತೀವಿ ಅಂದ್ರೆ ನಂಬೋದಿಲ್ಲಲ್ಲ ಜನ, ಅದಕ್ಕೋಸ್ಕರ ನಾವು ಯಾಕಂದ್ರೆ ನಮ್ ಕಣ್ಣು ಮುಂದೆ ಮಾಡ್ತಾ ಇದಾರ, ಅವ್ರು ಹೇಳ್ತಾರೆ ಇಂಥವೆಲ್ಲ ನೀನ್ ಮಾಡ್ಬೇಕು ಮತ್ತೆ ದುಡ್ಡು ಬೇಕಂದ್ರೆ ಇಂಥವೆಲ್ಲ ನಾವ್ ಹೇಳ್ತಿರ್ತೀವಿ ಹಿಂಗ್ ಮಾಡ್ಬೇಡ್ರಿ ಅಂತ. ನಾವ್ ಹೇಳಿದ್ರೆ ಮಾತಾಡಿರೋರು ಇದಾರೆ ನಾನ್ ನೋಡಿರೋ ಪ್ರಕಾರ. ಯಾಕಂದ್ರೆ ಅವ್ರು ಕೇಳೋದಿಲ್ಲ, ಅವ್ರು ಡೈರೆಕ್ಟ್ ಆಗಿ ಹೇಳಿದೀನಿ ನಾನ್ ಇಲ್ಲ ಇಲ್ಲ ನಾವು ಇನ್ನೊಬ್ರು ಸ್ವಾಮೀಜಿ ಬಗ್ಗೆ ಅದ್ ಬೇಡ. ನಮ್ಗ್ ವಿಷಯ ಈಗ ನಮಗ್ ಬೇಕಾಗಿರೋದೇನು ನಿಮ್ಗೇನು ನಮ್ ಕಡೆಯಿಂದ ನೀವು ಖಂಡಿತವಾಗ್ಲೂ ನಾನ್ ನಿಮ್ಗೆ ಹೋರಾಟ ಮಾಡಿ ಕೊಡಿಸ್ತೀನಿ. ಅದ್ರ ಸ್ವಲ್ಪ ಸಮಯ ತಗುತ್ತೆ, ಸ್ವಲ್ಪ ಸಮಯ ತಗುತ್ತೆ. ನಾನು ಸತತ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಂತೂ ಬಿಡಲ್ಲ, ಮಾಡಿ ನಿಮ್ಗೆ ಸಹಕಾರ ಮಾಡೇ ಮಾಡ್ತೀನಿ ನಾನು ಖಂಡಿತವಾಗ್ಲೂ. ನಾನ್ ಮಾಡ್ತೀನಿ.